Praise the Lord. Praise the Lord. Hallelujah. Hallelujah. ಎಷ್ಟು ಮಂದಿ ಸಂತೋಷ ಉಳ್ಳವರಾಗಿದ್ದಾರೆ. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ಪರಿಪಾಲಿಸಿದರು, ನಡೆಸಿದರು. ಅದನ್ನೆನಿಸಿ ನಾವು ಕರಗಳನ್ನೆತ್ತಿ ಮೊಟ್ಟ ಮೊದಲಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯಾಕೆ ಜೀಸಸ್ ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಎಲ್ಲ ಬಾಯಿಗಳು ತೆರೆದು ದೇವರಿಗೆ ಕೃತಜ್ಞತೆಯಿಂದ ಆತನು ಕಳೆದ ಒಂದು ತಿಂಗಳು ನಮ್ಮನ್ನು ಯಾವ ರೀತಿಯಾಗಿ ಕಾಪಾಡಿದರು, ಯಾವ ರೀತಿಯಾಗಿ ನಡೆಸಿದರು ಅದನ್ನು ನೆನೆಸುತ್ತಾ ಒಂದು ನಿಮಿಷ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓ ರೀ ಬಾಬಾ ಓ ವಿ ಥ್ಯಾಂಕ್ ಯು ಜೀಸಸ್. ಅಪ್ಪ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವಪ್ಪ. ನೀವು ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿಯೇ ಇದ್ದೀರಿ ಅಪ್ಪ. ಅದಕ್ಕೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆ. ಓ ರೀ ಬಾಬಾ ಓ ಹೋಲಿ ಸ್ಪಿರಿಟ್, we welcome you Jesus. We welcome you Jesus. ಓ ರೀ ಬಾಬಾ ಮುಂಜಾನೆ ಸಮಯದಲ್ಲಿ ಅಪ್ಪ ನಿನ್ನ ಆಲಯಕ್ಕೆ ತಂದೆ, ನಿನ್ನ ಸ್ವರವನ್ನು ಕೇಳಲಿಕ್ಕಪ್ಪ, ನಿನ್ನ ಮಹಿಮೆಯನ್ನು ನೋಡ್ಲಿಕ್ಕೆ ಸ್ವಾಮಿ. ಅಪ್ಪ 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 ಓ ರೀ ಬಾಬಾ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಿಕ್ಕೆ ಅಪ್ಪ ನಾವು ಬಂದೇವಪ್ಪ ತಂದೆ. ನಿನ್ನ ಮಹಿಮೆಯನ್ನು ನಾವು ಕಾಣಬೇಕು ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣಬೇಕು ಅಪ್ಪ. ನಿನ್ನ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು ಸ್ವಾಮಿ. ನಮ್ಮನ್ನು ಅಭಿಷೇಕಿಸುವಪ್ಪ, ಅಭಿಷೇಕಿಸುವಪ್ಪ. ಬಾಗಿಲನ್ನ ತೆರೆದು ಹೇಳ್ರಿ, ಪರಿಶುದ್ಧಾತ್ಮನೇ ನೀನು ಆಳ್ವಿಕೆ ಮಾಡು ಸ್ವಾಮಿ, ನೀನು ಆಳ್ವಿಕೆ ಮಾಡುವಪ್ಪ, ನೀನು ಆಳ್ವಿಕೆ ಮಾಡುವಪ್ಪ. Holy Spirit, you take complete control of Jesus. Thank you Jesus. ಮುಂಜಾನೆ ವೇಳೆ ಅಪ್ಪ ನಿ ಪಾದ ಹುಡುಕಿನ ಓಡಿ ಬಂದೆ, ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾರಿ ನಾನು ಬಂದೆ. ಎಲ್ಲರೂ ಸೇರಿ ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಹುಡುಕಿನ ಓಡಿ ಬಂದೆ, ನಿನ್ನನ್ನು ನೋಡಲು
ಸ್ತುತಿಗಳನ್ನು ಸುರಿಸುವ ದೇವರು ನೀನಾಗಿದೆಯಪ್ಪ. ಅದಕ್ಕೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ, ನಿನಗೆ ವಂದನೆ ಸ್ವಾಮಿ. Hallelujah. Hallelujah. The joy of the Lord is my strength. The joy of the Lord is my strength. Amen. Hallelujah. The joy of the Lord is my strength. Amen. ದೇವರು ನಮ್ಮನ್ನ ಹೇಗೆ ಇಟ್ಟಿದ್ದಾನೆ? ದೇವರು ನಮ್ಮನ್ನ ಬಾಲವಾಗಿ ಅಲ್ಲ, ದೇವರು ನಮ್ಮನ್ನ ಶಿರವಾಗಿ ಇಟ್ಟಿದ್ದಾನೆ. ಆಮೆನ್. Hallelujah. ಪಕ್ಕದಲ್ಲಿ ಕೈ ಕೊಟ್ಟರೆ ಹೇಳ್ರಿ, ನಿಮ್ಮನ್ನ ಕೀಳಾಗಿ ಅಲ್ಲ, ದೇವರು ನಿಮ್ಮನ್ನ ಮೇಲಾಗಿ ಇಟ್ಟಿದ್ದಾನೆ ಅಂತಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಆಮೆನ್. ದೇವರು ನಮ್ಮನ್ನ ಹೇಗೆ ಇಟ್ಟಿದ್ದಾನೆ ಅಂತೆ? ಮೇಲಾಗಿ ಇಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾವು ಮೇಲಣರಾಗಿರುತ್ತೇವೆ ಹೊರತು ಕೆಳಗಣರಾಗಿರುವುದಿಲ್ಲ ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವಂತೆ? ನಾವು ಅಮೂಲ್ಯರಾಗಿದ್ದೇವೆ, ಮಾನ್ಯರಾಗಿದ್ದೇವೆ, ಪ್ರಿಯರಾಗಿದ್ದೇವೆ. ಹೇಳ್ರಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ನಾನು ದೇವರ ದೃಷ್ಟಿಯಲ್ಲಿ ಮಾನ್ಯನು, ನಾನು ದೇವರ ದೃಷ್ಟಿಯಲ್ಲಿ ಪ್ರಿಯನೂ ಆಗಿದ್ದೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಲೋಕದವರು ನಮ್ಮನ್ನು ಕೆಳಗೆ ಬೀಳಿಸಲಿಕ್ಕೆ ನೋಡಿದ್ರು, ದೇವರು ನಮ್ಮ ತಲೆಯನ್ನು ಎತ್ತುವಾಗೆ ಮಾಡುವಾತನಾಗಿದ್ದಾನೆ. ಅವಮಾನವಾದ ಸ್ಥಳದಲ್ಲಿ ನಮ್ಮ ತಲೆಯನ್ನು ಎತ್ತುವಾಗೆ ಮಾಡುವ ದೇವರಾಗ್ತಾರೆ. ನಾವೆಲ್ಲ ಸೇರಿ ಬಾಲವಾಗಿ ಅಲ್ಲ, ನನ್ನ ದೇವರು ತಲೆಯಾಗಿಟ್ಟಿದ್ದಾನೆ, ಶಿರವಾಗಿಟ್ಟಿದ್ದಾನೆ ಎಂಬುದಾಗಿ ಹಾಡುತ್ತಾ ಆತ ನಮ್ಮನ್ನು ಮರುಪಡಿಸೋಣ. ಕರಗಳಿಂದ ಸಂತೋಷಪೂರ್ವಕವಾಗಿ ದೇವರನ್ನು ಆರಾಧಿಸಿ ಆತ ನಮ್ಮನ್ನು ಮರುಪಡಿಸೋಣ. If
ಸಲ್ಲಿಸೋಣ, ಆತನಿಗೆ ಘನತೆಯನ್ನು ಸಲ್ಲಿಸೋಣ. ಆತನೊಬ್ಬನಿರುವ ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾನೆ. ನಮ್ಮನ್ನು ಕ್ರಿಸ್ತನೆಂಬ ಬಂಡೆ ಮೇಲೆ ನಿಲ್ಲಿಸಿದ ದೇವರು ಆತನಾಗಿದ್ದಾನೆ. ನಾವೆಲ್ಲ ಸೇರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಕೊನೆಯ ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಅಪ್ಪ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನಗೆ ಮಹಿಮೆಪ್ಪ, ನಿನಗೆ ಮಹಿಮೆ. ಆತ ನಮಗೆ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಅನೇಕರಿಗೆ ಇದು ಭಾಗ್ಯವಿಲ್ಲ, ಆದರೆ ನನಗೆ ನಿಮಗೆ ಆ ಭಾಗ್ಯವನ್ನು ಕೊಟ್ಟದನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯಿಂದ ಆತನ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಎಲ್ಲ ಮಹತ್ಕಾರ್ಯಗಳನ್ನು ನೆನೆಸುತ್ತಾ, ಅದ್ಭುತ ಕ್ರಿಯೆಗಳನ್ನು ನೆನೆಸುತ್ತಾ, ಆಶೀರ್ವಾದಗಳನ್ನು ನೆನೆಸುತ್ತಾ ಈ ಕೊನೆಯ ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಮಹಿಮೆ ಪಡಿಸೋಣ. ಜಿಸುನಾಮವೇ ಹೇ ಜಿಂದಗಿ ಎಂಬುದಾಗಿ ಹಾಡುತ್ತಾ ಆತ ನಾಮವನ್ನು ಹೊಗಳುತ್ತಾ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಜಿಸುನಾಮವೇ
ಭಾವಿಸ್ತೇವೆ. ನಾವು ಮೇಲನರಾಗಿರ್ತೇವೆ ಹೊರತು ಕೆಳಗಿನರಾಗಿರುವುದೇ ಇಲ್ಲ. ಈಗ ನಾವು ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ, ಆಶೀರ್ವಾದದಿಂದ ಆಶೀರ್ವಾದದ ಮೇಲಪ್ಪ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲಕ್ಕೆ ಹೋಗುವವರಾಗಿದ್ದೇವೆ. ಇದನ್ನು ನಾವು ಡಿಕ್ಲೇರ್ ಮಾಡ್ತೇವಪ್ಪ ತಂದೆ. ನಮ್ಮ ಸಭೆ ಕುಟುಂಬವನ್ನು ನೀವು ಹೇಳುವಾಗ ಆಶೀರ್ವದಿಸಕ್ಕಾಗಿ ಸ್ತೋತ್ರಪ್ಪ ತಂದೆ. ಬರುವ ದಿವಸಗಳಲ್ಲಿ ಅವರ ನಿನ್ನ ನಾಮದ ಮಹಿಮೆಗೋಸ್ಕರ ನೀವು ಬಲವಾದ ಸಾಧನವಾಗಿ ನೀವು ಉಪಯೋಗಿಸಪ್ಪ. ಬಂದವರು ಬಂದಾಗೆ ಅಲ್ಲಪ್ಪ, ನಿನ್ನದೊಂದು ಶಾಂತಿ, ನಿನ್ನದೊಂದು ನೆಮ್ಮದಿ, ನಿನ್ನದೊಂದು ಬಿಡುಗಡೆಯನ್ನು ಹೊಂದಿಕೊಂಡು ಹಿಂತಿರುಗಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ಸ್ವಾಮಿ. ನಾವೆಲ್ಲರನ್ನ ನಿನ್ನ ಪರಿಶುದ್ಧವಾದ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತೇನಪ್ಪ. ಮುಂದೆ ನಡಲಿಕ್ಕೆ ಹೋಗುವಂತ ಪ್ರತಿಯೊಂದು ಭಾಗದಲ್ಲಿ ಅಪ್ಪ ನಿನ್ನ ನಾವು ಒಂದೇ ಮಹಿಮೆ ಹೊಂದಲಿ ಅಪ್ಪ. ಪ್ರತಿಯೊಂದು ಭಾಗಗಳನ್ನು ನೀನು ಹೇಳುವಾಗ ಆಶೀರ್ವದಿಸು ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಲ್ಲಿ ರೂಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸಿದ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡುತ್ತಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ, ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ ಅದರಲ್ಲಿ 24, 25ನೇ ವಾಕ್ಯಗಳು. ಯಾರಾದರೂ 24. ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಕಾಲೇಬನ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಎಷ್ಟು ಜನ ಕಾಲೇಬನ ಬಗ್ಗೆ ಕೇಳಿದ್ದೇವೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾಲೇಬ ಅಂತ ಹೇಳಿದ್ರೆ ಅದರ ಮೀನಿಂಗ್ ಡಾಗ್ ಅಥವಾ ನಾಯಿ ಎಂಬುದಾಗಿ ಅದರ ಅರ್ಥ. ನೋಡಿ, ಕಾಲೇಬ ಹೆಸರಿನ ಅರ್ಥ ನಾಯಿ ಎಂಬುದಾಗಿ, ಇಂಗ್ಲಿಷ್ ನಲ್ಲಿ ಡಾಗ್ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನಾಯಿಯ ಸ್ವಭಾವ ಗೊತ್ತುಂಟ? ಹೇಗಿರ್ತದೆ ನಾಯಿ? ಸಾಧಾರಣವಾಗಿ ನಾಯಿ ಹೇಗಿರ್ತದೆ? ನಂಬಿಗಸ್ತರಾಗಿರ್ತದೆ ನಾಯಿ. ಅಲ್ಲಿ ತನ್ನ ಯಜಮಾನನಿಗೆ ಯಾವಾಗಲೂ ಅದು ನಂಬಿಗಸ್ತರಾಗಿರ್ತದೆ. ಈ ಕಾಲೇಬ ಸಹ ಹಾಗೆ ದೇವರಿಗೆ ನಂಬಿಗಸ್ತನಾಗಿ ಇಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಕಾಲೇಬನ ಬಗ್ಗೆ ನಮಗೆ ಸತ್ಯವೇದ ತಿಳಿಸಿಕೊಡ್ತದೆ. ಏನಂತ ಹೇಳಿದ್ರೆ, ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವಿನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮಗೆಲ್ಲರಿಗೂ ಗೊತ್ತುಂಟು, ಇಸ್ರೇಲರಿಗೆ ಒಂದು ವಾಗ್ದಾನ ಕೊಡಲ್ಪಟ್ಟಿದ್ದು. ಆ ವಾಗ್ದಾನ ಏನು? ಕಾನಾನ್ ದೇಶ. ಕಾನಾನ್ ದೇಶ ಅಂತ ಹೇಳಿದ್ರೆ ಸಾಧಾರಣ ದೇಶ ಅಲ್ಲ, ಅದು ಹಾಲು ಜೇನು ಹರಿಯುವ ದೇಶವಾಗಿದೆ. ಅಲ್ಲಿ ಇವತ್ತು ಆ ಇಸ್ರೇಲರಿಗೆ ವಾಗ್ದಾನ ಕೊಟ್ಟ ಹಾಗೆ ನನಗೆ ನಿನಗೆ ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಎಲ್ಲರಿಗೆ ವಾಗ್ದಾನಗಳು ದೇವರು ಕೊಟ್ಟಿದ್ದಾನೆ. ಆದರೆ ಆ ವಾಗ್ದಾನವನ್ನು ಹೊಂದಬೇಕಾದರೆ ನಾವು ಮನಪೂರ್ವಕವಾಗಿ ಕರ್ತನನ್ನು ಅನುಸರಿಸಿ ನಡೆಯಬೇಕು. ಹಲ್ಲೆಲೂಯಾ. ಇವತ್ತಿನ ಕೀರ್ತನೆಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. 25ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ಇರ್ತದೆ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನಿನ್ನಲ್ಲಿ ನಾನು ನಂಬಿ ಬಿಡಬೇಕು. ಇವತ್ತು ಎಷ್ಟು ಜನ ಮನಸ್ಸಿಟ್ಟಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬಿದ್ದೀರಿ? ನಾನು ಹೇಳ್ತೇನೆ, ನಿನ್ನ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇಲಿದ್ರೆ ಆದ್ರಿಂದ ನಿನ್ನ ವಿಷಯದಲ್ಲಿ ದೇವರು ಮಾಡುವ ಕಾರ್ಯವು ಅದು ಅದ್ಭುತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕಾಲೇಬನ ವಿಷಯದಲ್ಲಿ ಹೇಳುವುದಾದ್ರೆ, ಒಂದನೇದಾಗಿ ಕಾಲೇಬನ ಒಂದು ಪ್ರತ್ಯೇಕ ಸ್ವಭಾವವುಳ್ಳ ವ್ಯಕ್ತಿಯಾಗಿಲ್ಲ. ಎಲ್ಲರ ಹಾಗೆ ಅಲ್ಲ ಅವನ ಸ್ವಭಾವ. ಅವನ ಸ್ವಭಾವ ಒಂದು ಪ್ರತ್ಯೇಕವಾದ ಸ್ವಭಾವವನ್ನು ಹೊಂದಿದ ವ್ಯಕ್ತಿಯಾಗಿದ್ದಾನೆ. ಒಬ್ಬ ತಪ್ಪು ಮಾಡಿದ್ರೆ ಅವನು ಏನ್ ಹೇಳ್ತಾನೆ? ನೀನು ಮಾಡಿದ ತಪ್ಪು ಎಂಬುದಾಗಿ ಹೇಳ್ತಾನೆ. ಅಂತ ಒಂದು ಸ್ವಭಾವ ಯಾವುದು? ಕಾಲೇಬನ ಸ್ವಭಾವವಾಗಿದೆ. ಇವತ್ತು ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ನಾವು ತಪ್ಪು ಮಾಡಿದ್ರೆ, ನೀನು ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ಇಷ್ಟ ಆಗ್ತದ? ಬೇಸರ ಆಗ್ತದ? ಬೇಸರ ಆಗ್ತದೆ. ಬೇಸರ. ಹಲ್ಲೆಲೂಯಾ. ಹೌದಲ್ಲ, ನಮ್ಮ ತಪ್ಪುಗಳನ್ನು ಹೇಳುವಾಗ ನಾವು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಾಲೇಬ ಹಾಗೆ ಅಲ್ಲ. ಯಾರಿಗೆ ಇಷ್ಟ ಇರಲಿ, ಯಾರಿಗೆ ಇಷ್ಟ ಇಲ್ಲದೆ ಇರಲಿ, ಅವನ ತಪ್ಪುಗಳನ್ನು ಎತ್ತಿಯಾಗಿ ಹೇಳುವ ವ್ಯಕ್ತಿ ಕಾಲೇಬನ ಸ್ವಭಾವವಾಗಿದೆ. ಹಲ್ಲೆಲೂಯಾ. ಇವತ್ತು ನನ್ನ ಜೀವಿತದಲ್ಲಿ ಸಹ ಯಾರಾದ್ರೂ ತಪ್ಪು ಮಾಡಿದ್ರೆ ತಪ್ಪು ಎಂಬುದಾಗಿ ಹೇಳ್ರಿ. ಯಾಕಂತ ಹೇಳಿದ್ರೆ ಅದರಿಂದ ದೇವರಿಗೆ ಸಂತೋಷವಾಗುತ್ತದೆ. ನಾವು ತಪ್ಪು ಕರೆಕ್ಷನ್ ಮಾಡದಿದ್ರೆ ಏನಾಗ್ತದೆ? ಅವರು ಅದನ್ನು ಸುಧಾರಿಸುವುದಿಲ್ಲ. ನೀವು
ನಾವು ಯಾವ ತಪ್ಪನ್ನು ಮುಚ್ಚಿಟ್ಟುಕೊಂಡ್ರೆ ಅದು ದೊಡ್ಡದಾಗಿ ಅವರ ಜೀವಿತವೇ ಹಾಳಾಗುತ್ತದೆ. ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅವರು ಕಳೆದುಕೊಳ್ಳುವವರಾಗಿದ್ದಾರೆ. ಇಲ್ಲಿ ಒಂದನೇದಾಗಿ ಕಾಲೇಬನು ಒಂದು ಪ್ರತ್ಯೇಕ ಸ್ವಭಾವವುಳ್ಳ ವ್ಯಕ್ತಿಯಾಗಿದ್ದಾರೆ. ಕಾಲೇಬನ ಬಗ್ಗೆ ತಿಳಿಯುವುದಾದರೆ ಧರ್ಮೋಪದೇಶ ಕಾಂಡ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 26ನೇ ವಾಕ್ಯವನ್ನು ಗಮನಿಸಿರಿ. ಧರ್ಮೋಪದೇಶ ಕಾಂಡ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 36ನೇ ವಾಕ್ಯ. ಇಲ್ಲಿ ನೋಡಿ, ಎಪ್ಪನೆಯ ಮಗನಾದ ಕಾಲೇಬನೊಬ್ಬನೇ ಯೆಹೋವನನ್ನು ಮನಪೂರ್ವಕವಾಗಿ ಅನುಸರಿಸಿದ್ದರಿಂದ ಅವನೇ ಅದನ್ನು ನೋಡುವನು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಮನಪೂರ್ವಕವಾಗಿ ಅನುಸರಿಸಿದ್ರೆ ಅದನ್ನು ನೀವು ಕಾಣ್ತೀರಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ಎಷ್ಟು ಜನಕ್ಕೆ ವಾಗ್ದಾನ ಎಲ್ಲ ಬಂದಿದೆ, ನನ್ನಂತೆ ನಿಮ್ಮ ವಾಗ್ದಾನಗಳು ನಡೆಯಬೇಕಾದ್ರೆ ನೀವು ಮನಪೂರ್ವಕವಾಗಿ ಆತನನ್ನು ಅನುಸರಿಸಿ ನಡೆಯಬೇಕು. ಇಲ್ಲಿ ಅವನಿಗೆ ಒಂದು ವಾಗ್ದಾನ ಕೊಡಲ್ಪಟ್ಟಿದೆ, ಅವನೇ ನೋಡ್ತಾನೆ. ಮತ್ತೆ ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು. ನೋಡಿ ಪ್ರಿಯರೇ, ಕಾಲೇಬನಿಗೆ ಮಾತ್ರವಲ್ಲ, ಕಾಲೇಬನ ಸಂತತಿಗೆ ದೇವರು ಕೊಡುತ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನಗೆ ಮಾತ್ರ ಅಲ್ಲ ವಾಗ್ದಾನ, ನಿನ್ನ ಮಕ್ಕಳಿಗೆ ದೇವರು ಕೊಡುತ್ತಾನೆ, ನಿನ್ನ ತಲೆಮಾರಿಗೆ ದೇವರು ವಾಗ್ದಾನವನ್ನು ಕೊಡುತ್ತಾನೆ. ನೀನು ನಂಬಿಗಸ್ತನಾಗಿದ್ರೆ ನಿನ್ನ ಕುಟುಂಬದವರಿಗೆ ದೇವರು ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾನೆ. ಯಾಕಂದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕಾಲೇಬನು ಒಂದು ಪ್ರತ್ಯೇಕ ಸ್ವಭಾವವುಳ್ಳ ವ್ಯಕ್ತಿಯಾಗಿದ್ದಾನೆ. ಅವನು ಮನಪೂರ್ವಕವಾಗಿ ದೇವರನ್ನು ಅನುಸರಿಸುವ ವ್ಯಕ್ತಿಯಾಗಿದ್ದ, ದೇವರ ಮಾತಿನಲ್ಲಿ ನಂಬಿಕೆಟ್ಟ ವ್ಯಕ್ತಿ ಕಾಲೇಬನಾಗಿದ್ದ. ನೀವು ನೋಡಿ, ಯೆಹೋಶುವನ ಪುಸ್ತಕ ಅದರಲ್ಲಿ 14ನೇ ಅಧ್ಯಾಯ 7ನೇ ವಾಕ್ಯ ಓದಿ ನೋಡಿ. 14:7. ಯೆಹೋವನ ಸೇವಕನಾದ ಮೋಶೆಯು ಇಲ್ಲಿ ನೋಡಿ, ಅಲ್ಲಿ ಹೇಳ್ತಾನೆ, ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷ ಪ್ರಾಯವಾಗಿತ್ತು. ಹಾಗಾದ್ರೆ ಇವನು ಆ ಒಂದು ಕಾನಾನ್ ದೇಶಕ್ಕೆ ಹೋಗುವಾಗ ಅವನ ಪ್ರಾಯ ಎಷ್ಟಾಗಿತ್ತು? 40 ವರ್ಷ ಪ್ರಾಯವಾಗಿತ್ತು. ಮುಂದೆ ಓದಿ. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಏನ್ ಮಾಡಿದ್ರಂತೆ? ಎದೆಗೆಡಿಸಿದ್ರಂತೆ, ಭಯಪಡಿಸಿದ್ರಂತೆ. ನಿಮಗೆಲ್ಲ ಗೊತ್ತುಂಟು, ಎಷ್ಟು ಜನ ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಹೋದ್ರು? 12 ಜನ ಹೋದ್ರು. ಹೌದಾ? ಕುಲಕ್ಕೆ ಒಬ್ಬರಾಗಿ 12 ಜನ ಎಲ್ಲಿಗೆ ಹೋದ್ರು? ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಬಂದ್ರು. ಕಾನಾನ್ ದೇಶಕ್ಕೆ ನೋಡುವಾಗ 10 ಜನ ಅದರಲ್ಲಿ ಭಯಪಡಿಸುವರು. ಇವತ್ತು ನಾನು ಹೇಳ್ತೇನೆ, ಮೆಚುರಿಟಿ ಎಷ್ಟು ಭಯಪಡಿಸುವಾಗ ನಿನ್ನ ಧೈರ್ಯ ಎಷ್ಟು ಇರ್ತದೆ ಅಂತ ದೇವರು ಟೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಅವನು ಯಾರು ನೋಡುವುದಿಲ್ಲ, ಬಾಕಿಯವರು ನೋಡ್ತಾ ಇಲ್ಲ, ಅವನು ತನ್ನ ದೇವರನ್ನು ನೋಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಬಾಕಿಯವರನ್ನು ನೋಡ್ಬೇಡ್ರಿ, ಓ ದೇವರನ್ನು ನೋಡ್ರಿ. ಹಲ್ಲೆಲೂಯಾ. ನಿನ್ನ ಸುತ್ತಲೂ ಯಾವುದೇ ನಡೆದರೂ ಸಹ ನಿನಗೆ ತಟ್ಟದಾಗೆ ದೇವರು ಕಾಪಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಲಗಳಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟುವುದಿಲ್ಲ. ಯಾಕಂದ್ರೆ ಕರ್ತ ನಿನ್ನ ಜೊತೆ ಇರ್ತಾನೆ. ಇವತ್ತು ನಾವು ಧೈರ್ಯ ಗೆಡಬಾರದು. ಇಲ್ಲಿ ನೋಡಿ, 10 ಜನ ಧೈರ್ಯ ಗಳಿಸ್ತಾ ಇದ್ದಾರೆ. ಅವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಆ ಸಿಚುವೇಶನ್ ನೋಡ್ತಾರೆ, ಆ ಕಾನಾನ್ ದೇಶದ ಜನರನ್ನು ನೋಡ್ತಾರೆ. ಅವರು ಹೇಗಿದ್ರು? ಬಲಿಷ್ಠರಾಗಿದ್ರು, ಅವರು ದೈತ್ಯರಾಗಿದ್ರು, ಅವರು ಪುಷ್ಟರಾಗಿದ್ರು. ಅವರ ಎದುರು ಇವರು ಹೇಗೆ ಕಾಣ್ತಿದ್ರಂತೆ? ಮಿಡತೆಯಾಗಿ ಕಾಣ್ತಾ ಇದ್ರಂತೆ. ಎಲ್ಲರೂ ಹೇಳಿದ್ದೇನು ಗೊತ್ತಿಲ್ಲ, ಇದು ನಮಗೆ ಸಿಗುವುದಿಲ್ಲ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೇವೆ, ದೇವರು ನನಗೆ ಇಟ್ಟ ವಾಗ್ದಾನಗಳನ್ನು ನಾನು ಕಾಣುತ್ತೇನೆ. ಎಂತ ಕಠಿಣ ಸಂಗತಿ ಆಗಿರಲಿ, ಎಂತ ಸಿಚುವೇಶನ್ ಅಲ್ಲಿ ನಾನಿರಲಿ, ನನಗೆ ಕೊಟ್ಟ ವಾಗ್ದಾನವನ್ನು ನಾನು ಕಾಣುತ್ತೇನೆ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ ನೋಡಿ. ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ನನ್ನನ್ನು ಎದೆಗೆಡಿಸಿದರು, ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಆಮೇಲೆ ಯಥಾರ್ಥ ಅದೇ, ಏನು ದೇವರು ಹೇಳಿದ್ದಾನೆ, ನನಗೆ ಕೊಟ್ಟಿದ್ದಾನೆ, ಅದನ್ನೇ ನಾನು ಮಾತಾಡಿದೆ. ಎಷ್ಟು ಜನ ಇವತ್ತು ಮಾತನಾಡ್ತೀನಿ,
ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡಿದಲ್ಲ ಅದನ್ನೇ ಮಾತನಾಡಿ, ಅದು ನಿಮಗೆ ದೊರಕುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡ. ನಿನ್ನ ವಾಗ್ದಾನ ನಿಜವಾಗಿ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಇಲ್ಲಿ ನೋಡಿ, ಎಲ್ಲರ ಮನಸ್ಥಿತಿ ಬೇರೆ ಆಗಿತ್ತು, ಆದ್ರೆ ಇವನ ಮನಸ್ಥಿತಿ ಒಂದು ವ್ಯತ್ಯಾಸವಾಗಿ ಕುಡಿತು. ಯಾಕಂದ್ರೆ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ ಇದು ಸಿಗುವುದಿಲ್ಲ ಅಂತ ಹೇಳುವಾಗ ಇವನು ಹೇಳ್ತಾನೆ ನನಗೆ ಸ್ನಾನವರಿಗೆ ಕೊಡುತ್ತೇನೆ, ನನಗೆ ಕೊಡುತ್ತಾನೆ, ದೇವರನ್ನು ಒದಗಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಬೇರೆಯವರ ನಂಬಿಕೆಯನ್ನು ನೋಡಬೇಡ, ನಿನ್ನ ನಂಬಿಕೆ ಪ್ರದರ್ಶನ ಮಾಡು. ದೇವರು ನಿನಗೆ ಕೊಟ್ಟ ನಂಬಿಕೆ ಯಾವ ನಂಬಿಕೆ? ಹಲ್ಲೆಲೂಯಾ. ಕಣ್ಣಿಗೆ ಕಾಣುವುದನ್ನು ನಿಜವಲ್ಲ ಎಂಬುದಾಗಿ ನಂಬುವುದೇ ನಂಬಿಕೆ ಆಗಿದೆ. ನೀನು ಭರವಸೆ ನೀನು ಯಾವುದು ಭರವಸೆ ಬಿಡ್ತೀಯಲ್ಲ ಅದರ ಮೇಲೆ ಕಂಪ್ಲೀಟ್ ಆಗಿ ನಿನ್ನ ಮೈಂಡ್ ನೀಡು. ಹಲ್ಲೆಲೂಯಾ. ಅದೇ ನಂಬಿಕೆ ಆಗಿದೆ. ಇವತ್ತು ಅನೇಕರ ನಂಬಿಕೆ ಬಿದ್ದು ಹೋಗ್ತಾ ಉಂಟು. ಕ್ರಿಸ್ತಿಯ ಜೀವಿತಕ್ಕೆ ಬರ್ತಾರೆ, ಕ್ರಿಸ್ತಿಯ ಜೀವಿತಕ್ಕೆ ಬಂದು ಅವರ ನಂಬಿಕೆ ಕ್ಷೀಣವಾದ್ರಿಂದ ಅವರು ದೇವರನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇವತ್ತು ನಾವು ಆದರೂ ದೇವರನ್ನು ಬಿಟ್ಟುಕೊಡಬೇಡ್ರಿ. ಕಾಲೇಬನ ಒಂದು ಒಳ್ಳೆ ಸ್ವಭಾವ ಇರುವುದಿಲ್ಲ, ಅವನು ದೇವರ ವಾಗ್ದಾನವನ್ನು ಬಿಟ್ಟುಕೊಟ್ಟಿಲ್ಲ. ದೇವರು ನನಗೆ ಹೇಳಿದ ಮಾತು ನಿಶ್ಚಯವಾಗಿ ನೆರವೇರುತ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ಮಾತು ಅದು ನೆರವೇರುತ್ತದೆ. ಯಾಕಂದ್ರೆ ಈ ಮಾತು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ದೇವರ ವಚನ ನಿನ್ನ ಜೀವಿತದಲ್ಲಿ ಅದು ನಡೆಯುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನ ಜೀವಿತದಲ್ಲಿ ನೋಡಿ, ದೇವರ ವಾಗ್ದಾನವನ್ನು ನಂಬಿದ. ಆಮೇಲೆ ಹಲ್ಲೆಲೂಯಾ. ಬೇರೆಯವರು ಹೇಳ್ಬೋದನ್ನು ಕೇಳಬಾರ್ದು. ನಾನು ಒಮ್ಮೆ ಹೇಳಿದೆ, ಒಂದು ಸರ್ತಿ ಒಂದು ಹಳ್ಳಿಯಲ್ಲಿ ತುಂಬಾ ಜನರಿದ್ದಾರೆ. ತುಂಬಾ ಜನರಿರುವಾಗ ಅದರಲ್ಲಿ ಒಂದು 10 ಜನ ಒಟ್ಟಾಗಿ ಸೇರಿ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿ ಬಾಂಬ್ ಇಟ್ಟಿದೆ ಅಂತ ಹೇಳುವಾಗ ಎಲ್ಲರೂ ಓಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಓಡ್ಲಿಕ್ಕೆ ಶುರು ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಇಲ್ಲಿ ಡ್ಯಾಮೇ ಇಲ್ಲಲ್ಲ, ಮತ್ತೆ ಹೇಗೆ ಬಾಂಬ್ ಇಡುವುದು ಎಂಬುದಾಗಿ. ಅಲ್ಲಿ ಅಂದ್ರೆ ಅನೇಕರು ಭಯಪಡಿಸುವಾಗ ನೀನು ಭಯ ಪಡಬಾರ್ದು. ಸೈತಾನನಿಗೆ ಇಷ್ಟೇ ಯಾವುದು ಗೊತ್ತಿಲ್ಲ, ನೀನು ಭಯಪಡುವುದು. ದೇವರಿಗೆ ಯಾವುದು ಇಷ್ಟ ಗೊತ್ತಿಲ್ಲ, ನೀನು ನಂಬಿಕೆಯಲ್ಲಿ ಮುಂದೆ ಹೋಗ್ಬೋದು. ಇವತ್ತು ಎಷ್ಟು ಜನ ಇದ್ದಾರೆ, ನಾನು ನಂಬಿಕೆಯಿಂದ ಮುಂದೆ ಹೋಗುತ್ತೇನೆ. ಅಲ್ಲಿ ಕಾಲೇಬನ ಆ ನಂಬಿಕೆ ನನ್ನ ನಿನ್ನ ನಂಬಿಕೆ ಆಗಲಿ, ಕಾಲೇಬನ ಮನಸ್ಸು ನನ್ನ ನಿನ್ನ ಮನಸ್ಸಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಒಂದನೇದಾಗಿ ಕಾಲೇಬನು ಪ್ರತ್ಯೇಕ ಸ್ವಭಾವವುಳ್ಳ ವ್ಯಕ್ತಿಯಾಗಿದ್ದ. ಎರಡನೇದಾಗಿ ಕಾಲೇಬನು ನಂಬಿಕೆಯುಳ್ಳ ವ್ಯಕ್ತಿಯಾಗಿದ್ದ. ಅಲ್ಲಿ ನಂಬಿಕೆಯುಳ್ಳ ವ್ಯಕ್ತಿಯಾಗಿದ್ದ. ಅಲ್ಲಿ ಇವತ್ತಿಗೆ ಕೀರ್ತನೆಗೋಸ್ಕರ ನಾನು ಸ್ತೋತ್ರ ಹೇಳ್ತೇನೆ. ಯೆಹೋವನು ತನ್ನ ಭಕ್ತರಿಗೆ ಆಪ್ತ ಮಿತ್ರನಾಗಿರ್ತಾನೆ. ಇವತ್ತು ನೀನು ದೇವರಿಗೆ ನಂಬಿಕೆ ಇಡುವುದಾದ್ರೆ ನಿನಗೆ ಆಪ್ತ ಮಿತ್ರನಾಗಿ ದೇವರು ಇರ್ತಾನೆ. ವಾಕ್ಯ ಇರ್ತದೆ. ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅರಣ್ಯಕಾಂಡ ಪುಸ್ತಕ 13:30. ನೋಡಿ, ಎಲ್ಲರೂ ಗುಣಗುಟ್ಟುತ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಗುಣಗುಟ್ಟುವವರು ಗುಣಗುಟ್ಲಿ. ದೇವರ ವಾಗ್ದಾನವನ್ನು ಒತ್ತುಕೊಂಡ ದೇವರ ಮಗನ ಮಗಳೇ, ನೀನು ಮುಂದೆ ಹೋಗಬೇಕು. ದೇವರು ಎಲ್ಲಿ ನಿನ್ನನ್ನು ಹಿಂದೆ ಹೋಗಂತ ಹೇಳಿಲ್ಲ, ನೀನು ಯುದ್ಧದಲ್ಲಿ ಓಡಿ ಹೋಗಿ ಎಂಬುದಾಗಿ ಹೇಳಿಲ್ಲ. ದೇವರು ನಮಗೆ ಕಲಿಸಿದ ಪಾಠ, ನೀನು ಮುಂದೆ ಹೋಗಬೇಕು. ಎಷ್ಟು ಜನ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ? ನಾನು ನಂಬ್ತೇನೆ ನಿನ್ನ ಗುರಿ ಒಂದೇ, ದೇವರು ಏನು ವಾಗ್ದಾನ ಮಾಡಿದರೆ ಅದೇ ಆಗಿದೆ. ಹಲ್ಲೆಲೂಯಾ. ನೋಡಿ ಆ ವಾಕ್ಯ ಪುನಃ ಓದಿ, ಸುಂದರವಾದ ವಾಕ್ಯ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಕಾಲೇಬನು ಏನು ಮಾಡಿದ್ದಾನೆ? ಅವರನ್ನು ಸುಮ್ಮನಿರು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ನಾನು ಹೇಳಿದ್ದೇನೆ, ಅವನು ಯಾರನ್ನು ಸಹ ಮುಖದ ಅಕ್ಷರ ನೋಡುವುದಿಲ್ಲ. ತಪ್ಪಾದ್ರೆ ತಪ್ಪು ಹೇಳ್ತಾರೆ, ಸುಮ್ಮನಿರು. ಆಮೇಲೆ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂಬುದಾಗಿ ಹೇಳಿದರು ಎಂಬುದಾಗಿ. ನೋಡಿ, ಅವನ ನಂಬಿಕೆ ನೋಡ್ರಿ ಪ್ರಿಯರೇ. ಇವತ್ತು ನಿನ್ನ ನಂಬಿಕೆಯನ್ನು ಪ್ರದರ್ಶನ ಮಾಡಬೇಕು. ಯಾವಾಗ ನಿನ್ನ ನಂಬಿಕೆ ಪ್ರದರ್ಶನ ಮಾಡ್ತೀಯಲ್ಲ, ದೇವರ ಫೇವರ್ ನಿನ್ನ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಯಾರ ಪ್ರಾರ್ಥನೆ ಕೇಳ್ತಾರೆ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಕೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟು ಜನ ಹೇಳ್ತಾರೆ ನಾವು ನಂಬ್ತೇನೆ ಎಂದಾಗಿ. ಎಲ್ಲರೂ ಹೇಳ್ತಾರೆ, ಗುಣಗುಡ್ತಾ ಇದ್ದಾರೆ. ಆದ್ರೆ ಇವನು ಹೇಳ್ತಾ ಇದ್ದಾರೆ, ನಾವು ಅದನ್ನು ಸ್ವಾಧೀನ ಮಾಡ್ತೇವೆ. ಬೇರೆಯವರು ಯಾರಿಗೆ ಯಾವ ರೀತಿಯಲ್ಲಿ ಗುಣಗುಟ್ಟಿದ್ರು? ನೆಕ್ಸ್ಟ್ ಮಾತು ಓದಿ. ಅವನ ಜೊತೆಯಲ್ಲಿ ಹೋದ
ನೋಡಿ, ಅವನ ಜೊತೆಯಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು, ಎಲ್ಲ ಹೇಳ್ತಾ ಇದ್ದಾರೆ, ಹೆದರಿಸುವ ಮಾತುಗಳು ಬರ್ತದೆ, ಅವರು ನನಗಿಂತ ಬಲಿಷ್ಠರು. ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಎಂತದೆ? ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಇದಲ್ಲದೆ ಹಾ. ಇವರು ತಾವು ಸಂಚರಿಸಿ ನೋಡಿದ ಹಾ. ದೇಶದ ವಿಷಯವಾಗಿ ಹಾ. ಇಸ್ರಾಯೇಲರಿಗೆ ಹಾ. ಅಶುಭ ಸಮಾಚಾರವನ್ನು ಕೇಳುವವರಾಗಿ, ಹಾ. ನಾವು ಸಂಚರಿಸಿ ನೋಡಿದ ದೇಶವು ಹಾ. ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಹಾ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಹಾ. ಬಹಳ ಎತ್ತರವಾದವರು. ಅವರೇನಂತೆ? ಬಹಳ ಎತ್ತರದವರು. ಮತ್ತೆ ಅಲ್ಲಿ ನೆಫಲಿಯರನ್ನು, ಅಂದರೆ ಹಾ. ನೆಫಲಿಯ ವಂಶದವರಾದ ಹಾ. ಉನ್ನತ ಪುರುಷರನ್ನು ನೋಡಿದೆವು. ಹಾ. ನಾವು ಅವರ ಮುಂದೆ ಹಾ. ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಹಾ. ಅವರಿಗೂ ನಾವು ಹಾಗೆಯೇ ತೋರಿದೆವು. ನೋಡಿ, ಈಗ ಶತ್ರು ಎಷ್ಟು ಬಲಿಷ್ಠ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಆದ್ರೆ ಶತ್ರು ಬಲಿಷ್ಠ ಎಂಬುದಾಗಿ ಹೇಳುವಾಗ ಕಾಲೇಬನು ಹೇಳ್ತಾ ಇದ್ದಾನೆ, ದೇವರು ಅದನ್ನು ನಮಗೆ ಸ್ವಾಧೀನ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ಹೇಳ್ತೀನಿ, ಹಲ್ಲೆಲೂಯಾ, ನನಗೆ ಕೆಲವೊಂದು ಜಯವನ್ನು ದೇವರು ಸ್ವಾಧೀನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತೇನೆ, ನಿನ್ನ ರೋಗವನ್ನು ನೀನು ಸ್ವಾಧೀನ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಓ ರಿಬಾ ಲಕರಬ ಲಶಂತನ, ನಿನಗೆ ಕೊಟ್ಟ ಆರೋಗ್ಯವನ್ನು ನೀನು ಹೊಂದಿಕೊಂಡು ಜಯೋತ್ಸವದೊಂದಿಗೆ, ಓ ರಿಬಾ ಶತರಬಲಸಿ ಅಂತರ, ವೈದ್ಯ ನಿನಗೆ ನೆಗೆಟಿವ್ ರಿಪೋರ್ಟ್ ಕೊಟ್ರೆ ನೀನು ಪಾಸಿಟಿವ್ ರಿಪೋರ್ಟ್ ನೊಂದಿಗೆ ಅವರ ಮುಂದೆ ನಿಲ್ಲುವಂತೆ ದೇವರು ಮಾಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಎಲ್ಲ ವೈದ್ಯ ರಿಪೋರ್ಟ್ ಅನ್ನು ನಂಬ್ತೇನೆ. ನಾನು ಹೇಳ್ತೇನೆ, ನಿನಗೆ ದೇವರು ಕೊಟ್ಟ ರಿಪೋರ್ಟ್ ಅನ್ನು ನಂಬು. ಆತನ ಬಾಸುಂಡೆಯಿಂದ ನನಗೆ ಗುಣವಾಗಿದೆ, ನನಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದ್ದಾನೆ, ನನಗೆ ಗುಣವಾಗಿದೆ ಎಂಬುದಾಗಿ. ಯಾವಾಗ ನೀನು ಈ ನಂಬಿಕೆಯನ್ನು ಡಿಕ್ಲೇರ್ ಮಾಡ್ತೀಯಲ್ಲ, ಆಗ ದೇವರ ಫೇವರ್ ನಿನ್ನ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ, ಅವರೆಲ್ಲ ಹೇಳ್ತಾರೆ ಅವರು ಬಲಿಷ್ಠರು, ಉನ್ನತರು ಎಂಬುದಾಗಿ ಹೇಳುವಾಗ ಅಲ್ಲಿ ಕಾಲೇಬನು ಏನ್ ಮಾಡ್ತಾನೆ, ಅವರನ್ನು ಸುಮ್ಮನಿಸಿ ಹೇಳ್ತಾ ಇದ್ದಾನೆ, ನಾವು ಸ್ವಾಧೀನ ಮಾಡುವ, ಅಲ್ಲಿ ಸ್ವಾಧೀನ ಮಾಡುವೆ. ನಂಬಿಕೆಯುಳ್ಳ ವ್ಯಕ್ತಿ ಯಾರಾಗಿದ್ದಾನೆ? ಕಾಲೇಬನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತಿದ್ದೇನೆ, ಯಾಕಂತ ಹೇಳಿದ್ರೆ ಕಾಲೇಬನ ಸ್ವಭಾವ ನಮ್ಮದಾಗಿರಬೇಕು. ಅಲ್ಲಿ ಈಗ ಕಾಲೇಬನು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅವನು ಅಧಿಕಾರದ ಬಗ್ಗೆ ಆಸೆ ಪಡಲಿಲ್ಲ. ಅಲ್ಲಿ ಅವನು ದೇವರನ್ನು ಅನುಸರಿಸುವ ವ್ಯಕ್ತಿಯಾಗಿದ್ದ. ನಿಮಗೆಲ್ಲರಿಗೂ ಗೊತ್ತುಂಟು ಕಾಲೇಬನ ಬಗ್ಗೆ ಹೇಳುವುದಾದ್ರೆ, ಈ ಕಾಲೇಬನು ಏನ್ ಮಾಡಿದ, 40 ವರ್ಷ ಏನಾದ ಅವರ ಜೊತೆ ನಡೆದುಕೊಂಡು ಬಂದ. ಆಮೇಲೆ ಅಲ್ಲಿ ಅವನು ಸುತ್ತಾಡಿದ ಮೇಲೆ ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಅಲ್ಲಿ ಎಲ್ಲ ಸಿಕ್ಕಿದ ಮೇಲೆ ಸಹ ಅವನು ಅಧಿಕಾರಕ್ಕೋಸ್ಕರ ಆಸೆ ಪಡಲೇ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಕಾಲೇಬನ ಸ್ವಭಾವ ನಮ್ಮದಾಗಿರಬೇಕು. ಅಲ್ಲೆಲಿಯ ಇಬ್ಬರು ಮಾತ್ರ ಅಲ್ಲಿ ಏನ್ ಮಾಡಿದ್ದು, ಪಾಸಿಟಿವ್ ರಿಪೋರ್ಟ್ ಹೇಳಿದ್ದು. ಯಾರೆಲ್ಲ? ಒಂದು ಕಾಲೇಬ ಮತ್ತೆ ಯೆಹೋಶುವ, ಇಬ್ಬರು ಹೇಳಿದ್ದು. ಆದ್ರೆ ನಾಯಕತ್ವ ಯಾರಿಗೆ ಕೊಟ್ಟದ್ದು? ನಾಯಕತ್ವ ಯಾರಿಗೆ ಕೊಟ್ಟದ್ದು? ಕಾಲೇಬ ಮತ್ತು ಯೆಹೋಶುವನಲ್ಲಿ ದೇವರು ನಾಯಕತ್ವ ಯಾರಿಗೆ ಕೊಟ್ಟ? ನಂತರ ಯೆಹೋಶುವನಿಗೆ ಕೊಟ್ಟ. ಯೆಹೋಶುವನಿಗೆ ಕೊಡುವಾಗ ಕಾಲೇಬನು ಸಂತೋಷ ಪಟ್ಟ. ಇವತ್ತು ನಾನು ಹೇಳ್ತೇನೆ, ನಿನ್ನ ಮುಂದೆ ಯಾರಾದರೂ ಎದ್ದು ಬರುವುದಾದ್ರೆ ನೀನು ಸಂತೋಷ ಪಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಮೆಚ್ಚುವ ಸ್ವಭಾವ ಅದೇ ಆಗಿದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಮತ್ತೊಬ್ಬನನ್ನು ತನಗಿಂತ ಶ್ರೇಷ್ಠ ಎಂಬುದಾಗಿ ಯಾರು ನಂಬುತ್ತಾರೋ ಅವರನ್ನೇ ದೇವರು ಮೆಚ್ಚುತ್ತಾನೆ. ಇವತ್ತು ದೇವರ ಆತ್ಮನು ಕಾಲೇಬನ ಮೂಲಕ ನಮಗೆ ತೋರಿಸ್ತಿದ್ದಾನೆ, ನಾವು ಅಧಿಕಾರದ ಆಸೆ ಉಳ್ಳವರಾಗಿರಬಾರ್ದು. ದೇವರು ನಿನ್ನ ನನಗೆ ಕೊಟ್ಟದ್ದೇ ಸಾಕು, ದೇವರೇ ನೀನು ಏನ್ ಕೊಡ್ತೀಯ ಅದನ್ನು ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಹೃದಯ ಉಳ್ಳವರನ್ನು ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಬ್ರಾಮನನ್ನು ನೋಡ್ರಿ, ಅಬ್ರಾಮನ ಜೀವಿತದಲ್ಲಿ ಅವನು ಹೋಗುವಾಗ 2 ಪ್ರದೇಶಗಳಿದೆ, ಸೊದೋಮ ಗೋಮರ್ ಪಟ್ಟಣ ಮತ್ತೆ ಉಳಿದ ಪ್ರದೇಶ ಇತ್ತು. ಸೊದೋಮ ಗೋಮರ ಯಾವ ಪಟ್ಟಣ? ಅದು ನೀರಾವರಿಯ ಪಟ್ಟಣ, ಫಲವತ್ತಾದ ಫಲಗಳು ಕೊಡುವ ಒಂದು ಸ್ಥಳವಾಗಿತ್ತು. ಅಬ್ರಾಮ್ ಏನ್ ಹೇಳ್ತಾನೆ ಗೊತ್ತಿಲ್ಲ, ಲೋಟನಿಗೆ ಹೇಳ್ತಾನೆ, ನಿನ್ಗೆ ಯಾವ್ದು ಬೇಕು ಮೊದಲು ಚಾಯ್ಸ್ ಮಾಡು. ಆಗ ಲೋಟನ್ ಏನ್ ಮಾಡ್ತಾನೆ, ಶ್ರೇಷ್ಠವಾದದನ್ನು ಏನ್ ಮಾಡ್ತಾನೆ, ಚಾಯ್ಸ್ ಮಾಡ್ತಾನೆ. ಆದ್ರೆ ಅಬ್ರಾಮನ್ ಏನ್ ಮಾಡ್ತಾನೆ, ದೇವರು ಏನ್ ಕೊಟ್ಟರೆ ಸಹ ನನಗೆ ಸ್ತೋತ್ರ. ಇವತ್ತು ಎಷ್ಟು ಜನ ನಿನಗೆ ಏನ್ ಕೊಟ್ಟರೆ ದೇವರಿಗೆ ಸ್ತೋತ್ರ ಹೇಳೋದು? ನಿನಗೆ ದೊಡ್ಡ ಬಹುಮಾನ ದೇವರು ಇಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀನಿ? ಹಲ್ಲೆಲೂಯಾ. ನೀನು ಕಾಣದ ಬಹುಮಾನ ದೇವರು ನಿನಗೋಸ್ಕರ ರಿಸರ್ವ್ ಮಾಡಿದ್ದಾನೆ. ಯಾಕಂದ್ರೆ ನೀನು ಸ್ಥಾನಕ್ಕೋಸ್ಕರ ಹೋಗ್ಲಿಲ್ಲ, ಅಧಿಕಾರಕ್ಕೋಸ್ಕರ ಹೋಗ್ಲಿಲ್ಲ, ದೇವರನ್ನು ನಂಬಿದ್ದೆ, ದೇವರ ಮೇಲೆ ಮನಸ್ಸಿಟ್ಟಿದೆ, ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವವನಾಗಿ. ಹಲ್ಲೆಲೂಯಾ. ಇವತ್ತು ಕಾಲೇಬನ ಸ್ವಭಾವ ನಮ್ಮ ಸ್ವಭಾವ ಆಗಿರಬೇಕು. ಹಲ್ಲೆಲೂಯಾ. ಕೊನೆಯದಾಗಿ ಕಾಲೇಬನು ಧೈರ್ಯವುಳ್ಳ ವ್ಯಕ್ತಿಯಾಗಿದ್ದ, ಧೈರ್ಯವುಳ್ಳ ವ್ಯಕ್ತಿಯಾಗಿದ್ದ. ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ.
ಅಧ್ಯಾಯದಲ್ಲಿ ಬರುವಾಗ ಇವರು ಎಲ್ಲಿಗೆ ಹೋದ್ರು? ಕಾನಾನ್ ದೇಶ ಮುಟ್ಟಿಯಾಯಿತು. ಯಾರು? ಇಸ್ರೇಲ್ ಎಲ್ಲರೂ ಕಾನಾನ್ ದೇಶದಲ್ಲಿ ದೇವರು ಸೇರಿಸಿದ. ಈ ಕಾನಾನ್ ದೇಶವನ್ನು ನೋಡುವಾಗ ಎಲ್ಲರೂ ವಿರೋಧವಾಗಿ ರಿಪೋರ್ಟ್ ಹೇಳುವಾಗ ಇಬ್ಬರು ವ್ಯಕ್ತಿಗಳು ಮಾತ್ರ, ಯಾರು? ಯೆಹೋಶುವ ಮತ್ತು ಕಾಲೇಬನು ಹೇಳ್ತಾರೆ, ನಮಗೆ ಆ ಪರ್ವತವನ್ನು ದೇವರು ಕೊಟ್ಟಿದ್ದಾನೆ, ಹಲ್ಲೆಲೂಯಾ, ಕಾನಾನ್ ದೇಶವನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಆ ಸ್ವಾಧೀನ ಮಾಡಿದ ನಂತರ ಯೆಹೋಶುವನು ಏನ್ ಮಾಡ್ತಾರೆ ಗೊತ್ತಾ? ಎಲ್ಲರಿಗೆ ಏನ್ ಮಾಡ್ತಾನೆ? ಅವರವರಿಗೆ ಬೇಕಾಗುವ ಸ್ಥಳವನ್ನು ಏನ್ ಮಾಡ್ತಾನೆ? ಪಾಲು ಮಾಡಿ ಕೊಡ್ತಾನೆ. ಎಲ್ಲರಿಗೆ ಪಾಲು ಮಾಡಿ ಕೊಡ್ತಾನೆ. ಎಲ್ಲರಿಗೆ ಪಾಲು ಮಾಡಿ ಕೊಟ್ಟ ಮೇಲೆ ಯಾರಿಗೆಲ್ಲ? ಕಾಲೇಬನಿಗೆ ಕೊಟ್ಟಿರುವುದಿಲ್ಲ. ನಾವಾದ್ರೆ ಎಂತ ಮಾಡ್ತಿದ್ವಿ? ಎಲ್ಲರಿಗೂ ಕೊಟ್ಟಾಯ್ತು, ನಮ್ಗೆ ಕೊಡ್ಲಿಲ್ಲ. ನಾವು ಏನಾದ್ರೂ ಎದ್ದು ಹೋಗ್ತಿದ್ದೇವೆ, ಜಗಳ ಮಾಡ್ತಿದ್ದೀವಿ ನಾವು. ಹಲ್ಲೆಲೂಯಾ. ಆದ್ರೆ ಕಾಲೇಬನ ಸ್ವಭಾವ ಏನು ಗೊತ್ತುಂಟ? ಹಲ್ಲೆಲೂಯಾ. ಅವನು ಯೆಹೋಶುವನ ಜೊತೆ ಏನ್ ಮಾಡಲಿಲ್ಲ? ಜಗಳ ಮಾಡಲಿಲ್ಲ. ಯೆಹೋಶುವನು ಕಾಲೇಬನ ಹತ್ರ ಬಂದು ಹೇಳ್ತಾನೆ, ಏನು ಗೊತ್ತುಂಟ? ಯೆಹೋಶುವ ಹೇಳುವ ಮಾತು ಏನು ಗೊತ್ತುಂಟ? ನಾನು ಎಲ್ಲರಿಗೂ ಕೊಟ್ಟೆ ಮಾರಾಯ, ಆದರೆ ನಿನ್ನ ಬಗ್ಗೆ ನನಗೆ ವಿಶ್ವಾಸ ಉಂಟು. ನೀನು ಜಗಳ ಮಾಡುವವಲ್ಲ, ಅಲ್ಲೆಲ್ಲಿಗೆ ನೀನು ಒಳ್ಳೆ ಸ್ವಭಾವ, ನಿನಗೆ ದೇವರ ಮೇಲೆ ನಂಬಿಕೆ ಇದ್ದವ, ನೀನು ದೇವರ ಮೇಲೆ ಮನಸ್ಸಿಂದ ಒತ್ತೆಯವ, ಹಾಗಾಗಿ ನಾನು ಎಲ್ಲರಿಗೂ ಕೊಟ್ಟೆ, ಹಾಗಾಗಿ ನಿನಗೆ ನಾನು ಕೊಡ್ಲಿಲ್ಲ. ನೋಡಿ, 40 ವರ್ಷ ನಂಬಿಗಸ್ತನಾಗಿದ್ದ, ಯಾವ ಪೋಸ್ಟ್ ಇಲ್ಲ, ಯಾವ ಸ್ಥಳ ಇಲ್ಲ. ಹಲ್ಲೆಲೂಯಾ. ಈಗ ಅವನಿಗೆ ಎಷ್ಟು ವರ್ಷ? 85 ವರ್ಷ ಪ್ರಾಯದವ ಮುದುಕ. ಹಲ್ಲೆಲೂಯಾ. ಇವನು ಏನು ಹೇಳ್ತಾನೆ ಗೊತ್ತಿಲ್ಲ, ಇವತ್ತು ನನಗೆ 85 ವರ್ಷ ಆದ್ರೆ ಸಹ ದೇವರು ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ದೇವರು ನನಗೆ ಫಲವನ್ನು ಕೊಟ್ಟಿದ್ದಾನೆ. ಇವತ್ತು ಹೇಳ್ರಿ, ದೇವರು ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ದೇವರು ನನಗೆ ಫಲವನ್ನು ಕೊಟ್ಟಿದ್ದಾನೆ. ಇನ್ನು ಸಹ ನನ್ನ ಜೀವಿತದಲ್ಲಿ ಅಧ್ಯಾಯ ಮುಗಿಲಿಲ್ಲ, ದೇವರು ಹೊಸತನ್ನು ನನಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಬೈಬಲ್ ಹತ್ತಿಗೆ ಬರುವಂತೆ ದೇವರು ಏನ್ ಮಾಡ್ತಾನೆ? ಯೌವನವನ್ನು ಕೊಡ್ತಾನಂತೆ. 85 ವರ್ಷದಲ್ಲಿ ಎಲ್ಲ ಪೂರ ಮುಗಿಯಿನ ಅಂತ ಹೇಳ್ತಾರೆ. ಇವನು ಹೇಳ್ತಾನೆ, ನನ್ನದೀಗ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಇವನು ಹೇಳ್ತಾ ಇದ್ದಾನೆ, ನನಗೆ 85 ವರ್ಷ ಪ್ರಾಯ ಈಗ, ಆದ್ರೆ ನನ್ನ ನಂಬಿಕೆ ಕಡಿಮೆ ಆಗಲಿಲ್ಲ, ದೇವರ ಮೇಲೆ ವಿಶ್ವಾಸ ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಸಾಧಾರಣವಾಗಿ ಪ್ರಾಯ ಆಗುವಾಗ ಭಯ ಜಾಸ್ತಿ ಆಗ್ತದೆ, ಇವನ ಭಯ ಚೂರ್ಸ ಕಡಿಮೆ ಆಗಲಿಲ್ಲ. ಯಾಕೆ ಗೊತ್ತಿಲ್ಲ? ಇವನು ದೇವರ ಮೇಲೆ ಮನಸ್ಸಿಟ್ಟ ವ್ಯಕ್ತಿಯಾಗಿದ್ದ. ಇವನು ಹೇಳಿದ ಮಾತು ನೋಡ್ರಿ ಪ್ರಿಯರೇ, ಅದು ನನಗೆ ಬಹಳ ಖುಷಿಯಾದ 11ನೇ ವಾಕ್ಯ ಹೇಳ್ತದೆ, ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತು, ಈಗಲೂ ಅಷ್ಟೇ ಬಲವಿದೆ, ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ನನಗೆ ಮುಂಚಿನಂತೆ ಶಕ್ತಿ ಇರುತ್ತೆ. ನಂತರ ವಾಕ್ಯ ಓದಿ ನೋಡ್ರಿ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂತ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಯಾರಿಗೆ ಸಹ ಬೇಡವಾದ ಸ್ಥಳ, ಅಲ್ಲಿ ಎಲ್ಲರಿಗೆ ಹಂಚೆ ಆಯಿತು. ಕಾಲೇಬನಿಗೆ ಯಾರು ಬೇಡದ ಸ್ಥಾನ ಕೊಡ್ತಾ ಇದ್ದಾರೆ. ಇವತ್ತು ಪಾಲ್ಪಟ್ಟಿ ಮಾಡಿದ ಮೇಲೆ ಲಾಸ್ಟಿಗೆ ಕೆಲವರಿಗೆ ಬೇಡದ ಜಾಗ ಕೊಡ್ತಾರೆ. ಆಗ ನಾವು ಹೇಳ್ತೀವಿ ಗೊತ್ತಿಲ್ಲ, ಊರಾಗ್ಲಿ ಗಟ್ಟಿ ಕೊರಿ ಅದು ಮುಚ್ಚ ಅಂತಿನ ಜಾಗ ಕೊರಿ ಅಂತ. ಇವತ್ತು ನಾನು ಹೇಳ್ತೇನೆ, ಬೇಡದ ಸ್ಥಳದಲ್ಲಿ ದೇವನಿಗೆ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕಲ್ಲನ್ನು ಮೂಲೆಗಳಾಗಿ ಮಾಡುವ ದೇವರು ನಿನ್ನ ಜೀವಿತದಲ್ಲಿ ಯಾರು ಅಸಹ್ಯ ಮಾಡಿದ್ರು, ಯಾರು ತಳ್ಳಲ್ಪಟ್ಟರು, ಅವರ ಮುಂದೆ ದೇವರು ಶಿರವಾಗಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಉನ್ನತವಾದ ಪುರುಷರಿದ್ದ ಸ್ಥಳವಾಗಿದೆ. ಆಮೇಲೆ ಅಲ್ಲಿ ಮುಂದೆ ಓದಿ. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳುಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಆ ಕಾಲದಲ್ಲಿ ಕೇಳಿದೆಯಲ್ಲ ಅಂದ್ರೆ ಆ ಸ್ಥಳದಲ್ಲಿ ಇದ್ದದ್ದು ಯಾರು ಗೊತ್ತಿಲ್ಲ? ದೊಡ್ಡ ದೊಡ್ಡ ವ್ಯಕ್ತಿಗಳು. ಆಮೇಲೆ ಹಲ್ಲೆಲೂಯಾ. ಮತ್ತೆ ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡು ಅವರಿಗೆ ಕಂಪ್ಲೀಟ್ ಭರವಸೆ ಯಾರ ಹತ್ರ? ದೇವರಲ್ಲಿ. ಎಷ್ಟು ಜನ ಅಂತೀರಿ, ನನ್ನ ದೇವರು ನನಗೆ ಸಹಾಯಕನಾಗಿರುತ್ತಾನೆ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದರೆ ಸಹ ನಾನಂತೂ ಭರವಸೆ ಬಿಡ್ತೇನೆ. ಹಲ್ಲೆಲೂಯಾ. ನೋಡಿ, ಪ್ರತ್ಯೇಕ ಸ್ವಭಾವವುಳ್ಳ ವ್ಯಕ್ತಿಯ ಹೇಳುವುದು ನೋಡ್ರಿ, ನನಗೆ ದೇವರು ಸಹಾಯ ಮಾಡ್ತಾನೆ. ಮುಂದೆ ಓದಿ. ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು.
ಕೆನಿಜಿಯನಾದ ಎಫ್ರೈಯ ಮಗನಾದ ಕಾಲೇಬನು ಹಾ. ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಹಾ. ಸಂಪೂರ್ಣವಾಗಿ ಹೊಂದಿಕೊಂಡದರಿಂದ ಹಾ. ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಿಗೆ ಬೇಡವಾದ ಸ್ಥಳ, ಯಾರು ಇಷ್ಟಪಡದ ಸ್ಥಳ ಹೆಬ್ರೋನನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ದೇವರು ಯಾರಿಗೆ ಕೊಡ್ತಾರೆ? ಕಾಲೇಬನಿಗೆ ಕೊಡ್ತಾ ಇದ್ದಾರೆ. ನೋಡಿ, ಆ ಹೆಬ್ರೋನ ಬಗ್ಗೆ ನೀವು ನೋಡೋದಾದ್ರೆ ಪುನಃ ಓದ್ರಿ ಯೆಹೋಶುವ ಪುಸ್ತಕ 15ನೇ ಅಧ್ಯಾಯ 13ನೇ ಭಾಗ. ಯೆಹೋಶುವನು ಯೆಹೋವನ ಅಪ್ಪಣೆಯಂತೆ ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಯೆಹೂದ ಕುಲದ ಮಧ್ಯದಲ್ಲಿಯೇ ಅನಾಕನ ತಂದೆಯಾದ ಅರ್ಬನ ಪಟ್ಟಣವಾಗಿದ್ದ ಹೆಬ್ರೋನನ್ನು ಕೊಟ್ಟನಂತ ಬೈಬಲ್ ಹೇಳ್ತದೆ. ಇಲ್ಲಿ ನೋಡಿ, ಅನಾಕನ ತಂದೆ ಅವ ಏನು ಗೊತ್ತುಂಟ? ಈಗಿನ ಭಾಷೆ ಹೇಳುದ ದೊಡ್ಡ ಗುಂಡ. ನಿಮಗೆ ಅರ್ಥ ಆಗ್ತದೆ, ದೊಡ್ಡ ರೌಡಿ. ಅವನ ಎದುರು ಯಾರು ಹೋಗ್ತಿರ್ಲಿಲ್ಲ, ಎಲ್ಲ ಹೋಗ್ಲಿಕ್ಕೆ ಭಯಪಡ್ತಾ ಇದ್ದಾರೆ. ಆದ್ರೆ ಕಾಲೇಬನು ಹೋಗ್ತಾ ಇದ್ದಾರೆ. ಕಾಲೇಬನಿಗೆ ನಂಬಿಕೆ ಯಾರಲ್ಲಿ? ದೇವರಲ್ಲಿ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರ ಬಲದಲ್ಲಿ. ಇವತ್ತು ಎಷ್ಟು ಜನ ದೇವರ ಬಲದಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ? ನಾನು ಹೇಳ್ತೇನೆ, ಕಾಲೇಬನು ಒಂದು ಸ್ವಭಾವ ಇರುವುದನ್ನ, ಅವನು ಹಣ ಬಿದ್ದ ವ್ಯಕ್ತಿ ಅಲ್ಲ, ಅವನದು ಫ್ಯಾಮಿಲಿ ಒಂದು ಒಳ್ಳೆಯ ಫ್ಯಾಮಿಲಿ ಅಲ್ಲ, ಆದರೆ ಅವನು ದೇವರಿಗೆ ಮಾತ್ರ ನಂಬಿಕಸ್ಥನಾಗಿದ್ದ. ಇವತ್ತು ನಿನ್ನ ಹತ್ರ ಹಣ ಇಲ್ಲದೆ ಇರಬಹುದು, ನಿನ್ನ ಹತ್ರ ಜನರಿಲ್ಲದೆ ಇರಬಹುದು, ದೇವರಿದ್ರೆ ಸಾಕು, ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ನೋಡಿ, ಅಂತ ಒಂದು ಗುಡ್ಡ ಇರುವ ಆ ಒಂದು ದೇಶದಲ್ಲಿ ಅವನು ಹೇಳ್ತಾನೆ, ಆ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಆಗ ಮತ್ತೆ ಏನಂತೆ, ಇವನು ಏನ್ ಮಾಡ್ತಾನಂತೆ? ಯುದ್ಧ ಮಾಡಿ ಅವರನ್ನು ಸೋಲಿಸ್ತಾನೆ, 3 ಮಕ್ಕಳನ್ನು ಸೋಲಿಸ್ತಾನೆ. ನೋಡಿ ಪ್ರಿಯರೇ, ಇವನ ಧೈರ್ಯವನ್ನು ಮೆಚ್ಚಬೇಕು. ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ. ಹಲ್ಲೆಲೂಯಾ. ಕಾಲೇಬನ ಮನಸ್ಸು ದೇವರಲ್ಲಿತ್ತು. ಕಾಲೇಬನು ಧೈರ್ಯವುಳ್ಳ ವ್ಯಕ್ತಿಯಾಗಿದ್ದ, ಕಾಲೇಬನು ನಂಬಿಕೆಯುಳ್ಳ ವ್ಯಕ್ತಿಯಾಗಿದ್ದ. ಮತ್ತೆ ಅನಂತರ ಅವನು ಹೊರಟು ಕಿರಿಯತ್ ಸೆಫೆರನನ್ನು ಅನುಸರಿಸುತ್ತಿದ್ದ. ಇಲ್ಲಿ ನೋಡಿ ಏನಂತ ಹೇಳಿದ್ರೆ, ದೆಬೇರಿನ ಪಟ್ಟಣದ ನಿವಾಸಿಗಳನ್ನು ನನ್ನ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ. ಆಗ ಕಿರಿಯತ್ ಸೆಫೆರ ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷಯ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು ಹೇಳಿದ್ದು? ಕಾಲೇಬನು ಹೇಳ್ತಾ ಇದ್ದಾನೆ. ಆಮೇಲೆ ಅದು ಸಹ ಏನಾಗಿದೆ? ಬಲಿಷ್ಠವಾದ ಪಟ್ಟಣವಾಗಿತ್ತು. ಹಾಗೇನಾಗ್ತದೆ ಮುಂದುವರೆದು? ಇಲ್ಲಿ ನೋಡಿ, ಒತ್ನಿಯೇಲನು ಯಾರಿದು? ಕಾಲೇಬನ ತಮ್ಮ. ಕಾಲೇಬನ ತಮ್ಮ ಯಾವುದನ್ನು ವಶಪಡಿಸಿಕೊಡ್ತಾನೆ? ದೆಬೇರಿನ ಪಟ್ಟಣವನ್ನು ವಶಪಡಿಸಿಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಾಲೇಬನಿಗೆ ಮಾತ್ರ ಆ ದೇಶ ಕೊಟ್ಟದ್ದು, ಕಾಲೇಬಿನ ತಲೆಮಾರಿಗೆ ದೇವರು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಂತರ ವಾಕ್ಯ ಓದ್ರಿ. ನನಗೊಂದು ದಾನ ಮಾಡ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡುವಂದರು. ನೋಡಿ ಪ್ರಿಯರೇ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಸ್ವಾಸ್ಥ್ಯ ಕಾಲೇಬನಿಗೆ ಮಾತ್ರ ಅಲ್ಲ, ಅವನ ಮಕ್ಕಳಿಗೆ, ಅವನ ತಲೆಮಾರಿಗೆ ದೇವರು ಕೊಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ಎಷ್ಟು ಜನರಿಗೆ ಆಶೀರ್ವಾದ ನನಗೆ ಮಾತ್ರ ಅಲ್ಲ, ನನ್ನ ಮಕ್ಕಳಿಗೆ, ನನ್ನ ತಲೆಮಾರಿಗೆ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದನೇದಾಗಿ ಕಾಲೇಬನ ಬಗ್ಗೆ ತಿಳಿಯುವುದಾದ್ರೆ, ಕಾಲೇಬ ಒಂದು ವ್ಯತ್ಯಾಸ ಉಳ್ಳ ವ್ಯಕ್ತಿಯಾಗಿದ್ದ, ಮನಸ್ಥಿತಿಯ ವ್ಯಕ್ತಿಯಾಗಿದ್ದ. ತಪ್ಪಾದರೆ ತಪ್ಪು ಎಂಬುದಾಗಿ ಹೇಳ್ತಾ ಇದ್ದ. ಅವನು ಅಧಿಕಾರಿಗೆ ಆಸೆ ಪಟ್ಟ ವ್ಯಕ್ತಿ ಅಲ್ಲ, ನಂಬಿಕೆ ಉಳ್ಳ ವ್ಯಕ್ತಿಯಾಗಿದ್ದ, ಧೈರ್ಯ ಉಳ್ಳ ವ್ಯಕ್ತಿಯಾಗಿದ್ದ. ಇವತ್ತು ನಾವು ಲೋಕದಲ್ಲಿ ಇದ್ದೇವೆ ಪ್ರಿಯರೇ. ಲೋಕದಲ್ಲಿ ಇರುವಾಗ ಲೋಕವನ್ನು ನೋಡಬೇಡ್ರಿ. ಕಾಲೇಬನು ಲೋಕವನ್ನು ನೋಡಲೇ ಇಲ್ಲ.
ಇವತ್ತು ನಾವು ಆತ್ಮಿಕ ಜೀವಿತಕ್ಕೆ ಬಂದಿದ್ದೇವೆ. ಆತ್ಮಿಕ ಜೀವಿತಕ್ಕೆ ಬಂದ ನಂತರ ನಾವು ಲೋಕ ಮಾಡುವ ಹಾಗೆ ನಾವು ಮಾಡಬಾರದು. ನಮಗೆ ದೇವರು ಯಾವ ರೀತಿಯಲ್ಲಿ ನಿಲ್ಬೇಕಂತ ದೇವರು ತಿಳಿಸಿಕೊಂಡಿದ್ದಾನೆ. ಕಾಲೇಬನು ಹೇಳ್ತಾನೆ, ನಾನು ಬೇರೆಯವರನ್ನು ನೋಡುವುದಿಲ್ಲ, ನನ್ನ ದೇವರು ನನಗೆ ಏನು ಹೇಳಿದ್ದಾನೆ ಅದನ್ನು ನಾನು ಮಾಡ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ತಂದೆ ತಾಯಿಗಳು ನಿನಗೆ ಏನು ಹೇಳಿದ್ದಾರೆ ಅದನ್ನೇ ನೀನು ಮಾಡು. ಅಲ್ಲಿ ದೇವರ ವಾಕ್ಯ ನಿನಗೆ ಏನ್ ಹೇಳ್ತದೆ ಅದನ್ನೇ ನೀನು ಮಾಡು. ಕಾಲೇಬನ ಒಂದು ಸ್ವಭಾವ, ಬೇರೆ ಏನೇ ಹೇಳಿದ್ರು ಸಹ ನಾನು ದೇವರು ಹೇಳಿದಾಗೆ ನಾನು ಮಾಡುತ್ತೇನೆ, ನಾನು ದೇವರ ಇಷ್ಟವನ್ನು ನೆರವೇರಿಸ್ತೇನೆ. ಇವತ್ತು ದೇವರ ಮಕ್ಕಳೇ, ದೇವರು ಇವತ್ತು ನಿನ್ನನ್ನು ಹುಡುಕುತ್ತಾ ಇದ್ದಾನೆ. ನನ್ನ ಇಷ್ಟವನ್ನು ನೆರವೇರಿಸುವವರು ಇದರಲ್ಲಿ ಯಾರಾದರೂ ಇದ್ದಾರೆ ಎಂಬುದಾಗಿ ದೇವರು ಹುಡುಕುವಾಗ, ಅಲ್ಲೇಲೂಯಾ, ದೇವರು ಇವತ್ತು ನಿನ್ನನ್ನು ಸಾಧಿಸಲಿಕ್ಕೆ ಇಷ್ಟಪಡುತ್ತಾ ಇದ್ದಾನೆ. ದಾವೀದನನ್ನು ನೋಡಿ ಹೇಳ್ತಾನೆ, ಇವನು ನನಗೆ ಹೃದಯಕ್ಕೆ ಮೆಚ್ಚುವ ಮನುಷ್ಯನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನೀನು ಆ ಒಂದು ಎಲ್ಲಿ ಇದ್ರು ಸಹ ಇವತ್ತು ದೇವರು ನಿನ್ನ ನೋಡುತ್ತಾ ಇದ್ದಾನೆ, ನಿನ್ನ ಹೃದಯವನ್ನು ನೋಡುವವನಾಗಿದ್ದಾನೆ. ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಲೇಬನ ಆತ್ಮವನ್ನು ನನಗೆ ಕೊಡು, ಕಾಲೇಬನ ಸ್ವಭಾವವನ್ನು ನನಗೆ ಕೊಡು ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ದೇವರು ಹೇಳಿದ ಹಾಗೆ ನಾವು ಕೇಳುವ, ನೀ ಹೇಳಿದ್ದನ್ನು ನಾನು ಮಾಡುವೆ, ನಿನ್ನ ಮಾತಿನ ಪ್ರಕಾರ ನಾನು ಜೀವಿಸ್ತೇನೆ, ನಿನ್ನ ಪಾದವನ್ನು ನಾನು ಹಿಡಿಯುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ. ಕರಗಳ ಕೇಳುವ ಹಲ್ಲೆಲೂಯಾ. ಆರಾಧನೆ ಯೇಸುವಿಗೆ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸು. ಹೇಳುವ ಬಾಯ್ದು, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಓ ಹೃದಯಪೂರ್ವಕವಾದ ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ಹೃದಯದಲ್ಲಿ ಅರಿಕೆ ಮಾಡುವ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡವಿರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ.
ಜ್ಞಾನಹೀನರನ್ನು. ದೇವರು ಆರಿಸುವುದು ಜ್ಞಾನವಂತರಲ್ಲ, ಜ್ಞಾನಹೀನರನ್ನು. ಇವತ್ತು ನಿನ್ನನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಇವತ್ತು ನಿನ್ನನ್ನು ಈ ಆಲಯದಲ್ಲಿ ನಿಲ್ಲಿಸಿದ್ದಾನೆ. ನೀನು ಬೆಳೆಯುವೆ, ನೀನು ಬೆಳೆಯುವೆ, ನೀನು ಬೆಳೆಯುವೆ. ನಿನಗೊಂದು ಫಲ, ನಿನಗೊಂದು ಫಲ, ಹೇರಳವಾದ ಫಲ, ಹೇರಳವಾದ ಆಶೀರ್ವಾದ ನಾನು ಘೋಷಣೆ ಮಾಡ್ತೇನೆ. ಯಾಕಂದ್ರೆ ನೀನು ಕರ್ತನ ಮಗನು, ಮಗನಾಗಿದ್ದಿ. ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡುವುದಿಲ್ಲ. ಕಾಲೇಬನ ಜೀವಿತದಲ್ಲಿ ಒಂದು ದೇವರು ಅವನಿಗೋಸ್ಕರ ಸಿದ್ಧವಾಗಿತ್ತು. ಅವನು ಸಂಶಯ ಪಡಲಿಲ್ಲ, ಅಪನಂಬಿಕಸ್ಥನಾಗಲಿಲ್ಲ. ದೇವರ ಮಕ್ಕಳೇ ಸಂಶಯ ಪಡಬೇಕು. ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ಕಾಲೇಬನ ಮನಸ್ಸು ನಮಗೆ ಕೊಡ್ರಿ, ಕಾಲೇಬನ ಧೈರ್ಯವನ್ನು ನಮಗೆ ಕೊಡ್ರಿ, ಕಾಲೇಬನ ನಂಬಿಕೆಯನ್ನು ನಮಗೆ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಮನಸ್ಸುಗಳು ನಿಮ್ಮಲ್ಲಿ ಉಲ್ಲಾಸಿಸಲಿ. ನಮ್ಮ ವಿರುದ್ಧ ಯಾವುದೇ ಪರಿಸ್ಥಿತಿ ಇದ್ದರೂ ಸಹ ನಾವು ಪರಿಸ್ಥಿತಿಯ ಮೇಲೆ ಮನಸ್ಸಿಡದೆ ದೇವರು ನಿನ್ನ ಮೇಲೆ ಮನಸ್ಸಿಡ್ಲಿಕ್ಕೆ ಕೃಪೆ ಕೊಡು. ನಿನ್ನನ್ನೇ ನಂಬಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ದಾವೀದನ ಜೀವಿತದಲ್ಲಿ ಚಿಕ್ಲಾಗಿ ಹಬ್ಬ ಪಟ್ಟಣದಲ್ಲಿ 600 ಜನರು ಕಲ್ಲು ತೆಗೆದು ಆತನಿಗೆ ಹೊಡೆಯಲಿಕ್ಕೆ ರೆಡಿಯಾದಾಗ ಬೈಬಲ್ ಹೇಳ್ತದೆ, ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿದನು. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನಿನ್ನ ದೇವರಲ್ಲಿ ನೀನು ಬಲಪಡಿಸಬೇಕು. ಏನು ಸಿಕ್ಲಿಲ್ಲವೋ ಚಿಂತೆ ಮಾಡಬೇಡ, ದೇವರಲ್ಲಿ ಬಲಪಡಿಸು. ದೇವರು ನಿನಗಿಟ್ಟ ಆಶೀರ್ವಾದ ದೊಡ್ಡದು, ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ನೀನು ಎಣಿಸುವಾಗ ನನಗೆ ಯಾವ ಸಿಕ್ಲಿಲ್ಲ ಎಂಬುದಾಗಿ ದೇವರಂತ ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿನಗೆ ಬಹುಮಾನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿನಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತೇನೆ. ಹೇಳುತ್ತಿದ್ದಾರೆ, ನಿನಗೊಂದು ಒಳ್ಳೆ ಭವಿಷ್ಯ ದೇವರಿಟ್ಟಿದ್ದಾರೆ, ನಿನಗೊಂದು ಒಳ್ಳೆ ಗತಿ ಆಗ್ತದೆ, ನಿರೀಕ್ಷೆ ಇರಲಿ ಎಂಬುದಾಗಿ ದೇವರ ಆತ್ಮರು ಹೇಳುತ್ತಿದ್ದಾರೆ. ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ನಿನ್ನ ಜೀವಿತದಲ್ಲಿ ದೇವರು ಇದ್ದಾನೆ. ನೀನು ಒಪ್ಪುವ ದಾರಿಯಲ್ಲಿ ನನ್ನ ನಡೆಸು. ಎಷ್ಟು ಜನ ದೇವರೇ, ನೀನು ಒಪ್ಪುವ ದಾರಿಯಲ್ಲಿ ನನ್ನನ್ನು ಕೊಂಡೋಗು. ನಾನು ಯಾರಿಗೆ ಭಯಪಡುವುದಿಲ್ಲ. ಮನುಷ್ಯನು ನನಗೆ ಏನು ಮಾಡಿ ಎಂಬುದಾಗಿ ನಾವು ಹೇಳ್ತಾರೆ. ಕಾಲೇಬನ ಮನಸ್ಸು ನೋಡ್ರಿ, ದಾವೀದನ ಮನಸ್ಸು ನೋಡ್ರಿ. ಇವತ್ತು ನಮ್ಮ ಮನಸ್ಸು ಏನಾಗಿದೆ ಪರೀಕ್ಷೆ ಮಾಡುವ. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರಿಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ನಡೆಯಬೇಕಾದ್ರೆ ನಂಬಿಕೆ ಬೇಕು. ಇವತ್ತು ನಂಬ್ರಿ, ನನ್ನ ಎಲ್ಲ ವಾಗ್ದಾನಗಳು ನೆರವೇರುತ್ತದೆ. ಎಲ್ಲ ವಾಗ್ದಾನಗಳು ನೆರವೇರುತ್ತದೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ. ಅವರ ಪ್ರತಿಯೊಂದು ಕೊರತೆ ನೀಗಿಸು. ಅವರಿಗೆ ಸಿಗಬೇಕಾದ ಎಲ್ಲ ಗೌರವ, ಅವರಿಗೆ ಎಲ್ಲ ಬಿಡಬೇಕಾದ ಸ್ಥಾನ, ದೇವರ ಆಶೀರ್ವಾದಗಳು ನೀನು ಇಟ್ಟಿದ್ದೀಯ. ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಯಾರು ತಲೆ ಕೆಳಗಾಗಲಿಕ್ಕೆ ಬಿಡುವುದಿಲ್ಲ. ಎಲ್ಲರ ತಲೆ ಎತ್ತಲ್ಪಡುವಂತೆ ಮಾಡ್ತೇನೆ. ಅದಕ್ಕೆ ಸ್ತೋತ್ರ. ದೇವರು ಕಾಲೇಬನ ತಲೆ ಎತ್ತಿದ, ಅವನ ಮಕ್ಕಳ ತಲೆಯನ್ನು ಎತ್ತಿದ. ಇವತ್ತು ಅದೇ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದ ತಲೆಮಾರಿನ ತಲೆಯನ್ನು ಎತ್ತುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ. ವಾಕ್ಯದ ಮೂಲಕ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ. ಆಮೇಲೆ ಅತ್ಯಾಶೀರ್ವಾದ